ಆಮೇಲೆ ಇನ್ಶೂರೆನ್ಸ್, ಗಾಡಿಗೆ ಇನ್ಶೂರೆನ್ಸ್ ಹೊಂದಿರಬೇಕು, ಕರೆಕ್ಟಾಗಿ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು. ಯಾಕಪ್ಪ ಅಂತಂದ್ರೆ ತಲೆ ತುಂಬಾ ಇಂಪಾರ್ಟೆಂಟ್. ದೇಹದ ಯಾವುದೇ ಭಾಗಕ್ಕೆ ಏನೇ ಆದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋದ್ರೆ ಸ್ವಲ್ಪ ಕೈಯ ಕಾಲಿಗೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಬದುಕಿಸಬಹುದು. ತಲೆಗೆ ಏನಾದ್ರೂ ಆದ್ರೆ ಏನು ಮಾಡಕ್ಕಾಗಲ್ಲ. ಎಷ್ಟೋ ಆಕ್ಸಿಡೆಂಟ್ ಡೆತ್ ಆಗ್ತಾ ಇರೋದು ಹೆಡ್ ಇಂಜುರಿಯಿಂದ. ಅದ್ರ ಸಲುವಾಗಿ ಹೆಲ್ಮೆಟ್ ಯಾಕೆ ಕಂಪಲ್ಸರಿ ಮಾಡ್ಯಾರಪ್ಪ ಅಂತಂದ್ರೆ ಎಲ್ಲಾ ತಜ್ಞರು ಕೂಡಿ, ಡಾಕ್ಟರ್ಗಳು ಕೂಡಿ ಎಲ್ಲರೂ ವಿಚಾರ ಮಾಡಿ ಸರ್ವೆ ಮಾಡಿ ಎದರಲ್ಲಿ ಡೆತ್, ಆಕ್ಸಿಡೆಂಟ್ ಅಲ್ಲಿ ಡೆತ್ ಜಾಸ್ತಿ ಆಗ್ತದೆ ಅಂದ್ರೆ ಹೆಡ್ ಇಂಜುರಿಯಲ್ಲೇ ಹೆಚ್ಚಿಗೆ ಡೆತ್ ಆಗ್ತಾ ಇದೆ. ಅದ್ರ ಸಲುವಾಗಿ ಹೆಡ್ ಇಂಜುರಿ ಆದ್ರೆ ಬದುಕಿಸೋದು ಕಷ್ಟ ಇರೋದ್ರಿಂದ ನೀವು ಎಲ್ಲರೂ ಕಂಪಲ್ಸರಿಯಾಗಿ ಹೆಲ್ಮೆಟ್ ಹಾಕಬೇಕು. ನೀವು ಒಳ್ಳೆ ಸಲುವಾಗಿ ಹಾಕಬೇಕು. ಯಾವುದೇ ಕಾರಣಕ್ಕೂ ಪೊಲೀಸ್ ಹಿಡಿತಾರಪ್ಪ, ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಯಾಕೆ ಹಾಕ್ಬೇಕು ಅಂದ್ರೆ ನಿಮ್ಮ ಹೆಲ್ತ್. ನೀವು ಒಮ್ಮೆ ನಿಮ್ಮ ತಂದೆ ತಾಯಿಗೆ, ಮಕ್ಕಳು ತುಂಬಾ, ನೀವು ಒಬ್ಬರೇ ಇರ್ತೀರಿ, ಇಬ್ಬರೇ ಇರ್ತೀರಿ, ಯಾರೇ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಜೀವ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಯಾವುದೇ ಗಾಡಿ ಓಡಿಸ್ಬೇಕಂದ್ರೂ ಕೂಡ ನಿಮ್ಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸು, ಇನ್ಶೂರೆನ್ಸ್, ಆಮೇಲೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಂಡು ಓಡಿಸಿ. ಆಮೇಲೆ ನೆಕ್ಸ್ಟ್ ಬ್ಯಾಂಕ್ OTP ಯಾವುದೇ ಕಾರಣಕ್ಕೂ ಮೊಬೈಲ್ಗೆ ಬಂದ್ರೆ ಬ್ಯಾಂಕ್ನವ್ರು ಬಿಟ್ಟು ನೀವು ಬ್ಯಾಂಕಿಗೆ ಹೋಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಹೇಳಬೇಡಿ ಯಾರಿಗೂ ನಿಮಗೆ OTP ಬಂದಿದೆ ಹೇಳಿ ಅಂತಂದ್ರೆ ಹೇಳಬೇಡಿ. ಆಮೇಲೆ ಬ್ಯಾಂಕ್ ಅಥವಾ ಇದು ATM ಹೋಗಿ ಅಮೌಂಟ್ ತರಕ್ಕೆ ಹೋಗಿರ್ತೀರಿ ನೀವು, ಅವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ನಮ್ಮಲ್ಲಿ ಒಂದು ಸ್ಟೇಷನ್ ಅಲ್ಲಿ ನನ್ನ ಹತ್ರ ಬಂದಿದ್ದು ಕೇಸು, ಹಳಿಯಾಳ ಸ್ಟೇಷನ್ ಅಲ್ಲಿ ಇದ್ದಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಹಿಂದೆ ಒಬ್ರು 3-4 ಜನ ನಿಂತ್ಕೊಂಡಿದ್ರು, ಮುಂದೆ ಒಬ್ಳು ಮಹಿಳೆ, ಅವಳು ಟೀಚರ್. ಅವಳು ಅಮೌಂಟ್ ತೆಗಿಯಕ್ಕೆ ಟ್ರೈ ಮಾಡಕ್ಕೆ ಹಾಕಲು ಪಿನ್ ನಂಬರ್ ಹೊಡೆದ್ರು. ಹಿಂದೆ ನಾವು ಇದನ್ನು ನೋಡ್ಕೊಂಡ ಅಮೌಂಟ್ ಬರ್ಲಿಲ್ಲ. ಇಲ್ಲ ಅವನು ಬರ್ತಾ ಇಲ್ಲ ನೋಡ್ರಿ ಅಂತ ಹೇಳಿ ಅವಳು ಹಿಂದೆ ನೋಡಿದ್ಲು. ಅವಾಗ ನೋಡಿ ಕೊಡಮ್ಮ, ನಾನು ನೋಡ್ತೀನಿ ಏನ್ ಬರ್ತಾ ಇಲ್ಲ ಅಂತ ಹೇಳಿ ಅವ್ನು ನೋಡ್ದ. ಅದೇ ATM, ಸೇಮ್ ATM 3-4 ATM ಅವನ ಹತ್ರ ಇತ್ತು. ಇಮಿಡಿಯೇಟ್ಲಿ ಚೇಂಜ್ ಮಾಡ್ದ, ಬೇರೆ ATM ಅವನು ಹಾಕದ, ಅವನ ATM ಹಾಕಿ ಅದೇ ಸೇಮ್ ಮುಂದ್ ನಂಬರ್ ಹೊಡಿಯಮ್ಮ ಅಂತಂದ. ಆಮೇಲೆ ನೋಟ್ ಮಾಡ್ಕೊಂಡ ಅವನ ನಂಬರ್, ಪಿನ್ ಕೋಡ್. ಅವಾಗ ಅವ್ರು ತಗೊಂಡ ಬರ್ತಾ ಇಲ್ಲಮ್ಮ ಅಂತ ಹೇಳಿಕೆ ಬಿಟ್ಟು ಹೋಗ್ಬಿಟ್ಟ. ಅವಾಗ ಅವ್ರು ಎಕ್ಸ್ಚೇಂಜ್ ಮಾಡಿದ್ರು ATM. ಅವಳು ATM ಇವನ್ ತಗೊಂಡಿದ್ದ, ಪಿನ್ ನಂಬರ್ ಗೊತ್ತಿತ್ತು. ಹೋಗಿ ಧಾರವಾಡದಲ್ಲಿ ತೆಗೆದಿದ್ದ, ಆಮೇಲೆ ಬೆಂಗಳೂರಲ್ಲಿ ತೆಗೆದಿದ್ದ. ನಾವು ಅವನಿಗೆ ಮೈಸೂರಲ್ಲಿ ಎಷ್ಟು ಕಷ್ಟ ಆಯ್ತು ಅಂತಂದ್ರೆ ಅವನು ಪ್ರತಿ ದಿನನೂ ಒಂದೊಂದು ಊರು ಚೇಂಜ್ ಮಾಡ್ತಾ ಇದ್ದ. ಅವ್ರನ್ನೆಲ್ಲ ತೆಗೆದಿದ್ದಲ್ಲ ಅಮೌಂಟ್ ಹೋಗಿ ಗೋವಾದಲ್ಲಿ ಕ್ಯಾಸಿನೋದಲ್ಲಿ ಖರ್ಚು ಮಾಡಿಬಿಟ್ಟಿದ್ದ.